ಬುದ್ಧನಿಂದ ಅಂಗುಲಿಮಾಲ ಬದಲಾದಾಗೆ ನಿನ್ನಿಂದ ನಿಮ್ಮ ಬಾಸ್ ಬದಲಾದ ಅನ್ನು. ಅಷ್ಟು ದೊಡ್ಡ ಹೋಲಿಕೆ ಮಾಡಬೇಡಣ್ಣ. ನಾನೇನೋ ನನ್ನ ಬುದ್ಧಿ ಮಾತು ಹೇಳ್ದೆ, ಅದನ್ನು ತಿಳ್ಕೊಂಡು ಬದಲಾಗಿದ್ದು ಅವ್ರ ದೊಡ್ಡ ಗುಣ. ಇದರಲ್ಲಿ ನನ್ನ ಸಾಮರ್ಥ್ಯ ಏನೂ ಇಲ್ಲ. ಅದರಲ್ಲಿ ನಿಮ್ಮ ಮನೆಯವ್ರ ವಿಷಯ ಏನೋ ಹೇಳ್ತೀನಿ ಅಂತ ಹೇಳಿದ್ರಿ. ಇನ್ನೇನಿರುತ್ತೆ, ಅದೇ ರಾಗ ಅದೇ ಹಾಡು. ಮದುವೆ ಮಾಡ್ಕೊ ಅಂತ ಒಂದೇ ಸಮ ಪೀಡಿಸ್ತಾ ಇದ್ದಾರೆ. ಇವತ್ತು ಅದೇ ಕಿರಿಕಿರಿ ಮಾಡಿದ್ರು. ಅದು ನೀವೇನು ಹೇಳಿದ್ರಿ? ನನ್ನ ತಂಗಿ ರಂಜಿತಾ ಮದುವೆ ಆಗೋವರೆಗೂ ನಾನು ಖಂಡಿತವಾಗ್ಲೂ ಮದುವೆನೇ ಆಗಲ್ಲ ಅಂತ ಹೇಳ್ಬಿಟ್ಟೆ. ನಾನು ಹೇಳಿದ್ ಸರಿ ತಾನೆ? ತಪ್ಪು, ಖಂಡಿತ ತಪ್ಪು. ಏನ್ ಸಂಧ್ಯಾ, ನೀನು ನಮ್ಮನೆಯವ್ರ ತರ ಹೇಳ್ತಾ ಇದೀಯಾ? ನಾನಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಇದೇ ಮಾತನ್ನೇ ಹೇಳೋದು. ಅಲ್ಲ ಅಣ್ಣ, ರಂಜಿತಾ ಇನ್ನು ಕಾಲೇಜ್ ಹೋಗ್ತಾ ಇರೋ ಹುಡುಗಿ. ಅವಳು ಡಿಗ್ರಿ ಕಂಪ್ಲೀಟ್ ಆಗೋದಕ್ಕೆ 2 ವರ್ಷ ಬೇಕು. ಅಲ್ಲಿವರೆಗೂ ನೀವು ಯಾಕೆ ಕಾಯ್ಬೇಕು? ಅಂದ್ರೆ ನಾನು ಸಂಸಾರಿ ಆಗ್ಬೇಕು ಅಂತ ಹೇಳ್ತಿದ್ಯಾ? ಬರೀ ಹೇಳ್ತಾ ಇಲ್ಲ, ಒತ್ತಾಯ ಮಾಡ್ತಾ ಇದ್ದೀನಿ. ಮಗ ಮದ್ವೆ ಆಗ್ಬೇಕು, ಮನೆಗೆ ಸೊಸೆ ಬರಬೇಕು, ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ನಿಮ್ಮ ತಂದೆ ತಾಯಿಗೆ ಆಸೆ ಇರಲ್ವಾ? ಅವ್ರ ಆಸೆಗೆ ನೀವು ಬೆಲೆ ಕೊಡಬೇಕು. ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ವಾ? ಅದೆಲ್ಲ ಒಪ್ಕೊಳ್ತೀನಿ ಸಂಧ್ಯಾ. ಆದ್ರೂ ಇಷ್ಟು ಬೇಗ ಮದ್ವೆ ಆಗೋಕೆ? ಎಷ್ಟು ಬೇಗ? ನಿಮ್ಗೇನ್ ವಯಸ್ಸು ಕಡಿಮೆ ಆಗಿದ್ಯಾ? ನೀವು ಕೃಷ್ಣನ್ಗಿಂತ ಸೀನಿಯರ್. ನಮ್ಮ ಮದುವೆ ಆಗಿ 1 ವರ್ಷ ಆಗ್ತಾ ಇದೆ, ನೀವಿನ್ನೂ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನೋಡೋಣ, ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕೋ ಅದಾದ್ರೇನೆ ಚೆನ್ನ. ಯೋಚನೆ ಮಾಡಿ. ಸರಿನಮ್ಮ, ಯಾವಾಗ್ಲೂ ಬೀಳ್ಬೇಕಾಗಿರೋ ಮದ್ವೆ ಅನ್ನೋ ಬಾವಿಗೆ ಈಗ್ಲೇ ಬೀಳು ಅಂತ ಇದೆಯಾ? ಓಕೆ. ಮದ್ವೆ ಅನ್ನೋದು ಬಾವಿ ಅಲ್ಲಣ್ಣ, ಹೂವಿನ ತೋಟ. ಅದರಲ್ಲಿ ಎಂತ ಸಂತೋಷ ಇದೆ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹಾ, ಈಗ ಮದ್ವೆಗೆ ಒಪ್ಕೊಂಡಿದ್ದೀರಾ ತಾನೆ? ಒಪ್ಕೊಂಡೆ, ಬಟ್ ಆನ್ ಒನ್ ಕಂಡೀಷನ್. ನನಗೆ ಹೆಣ್ಣು ಹುಡುಕೋ ಜವಾಬ್ದಾರಿನ ನೀನು ಹೊತ್ಕೋಬೇಕು. ನಾನು ಹೆಣ್ಣನ್ನು ಹುಡುಕ್ಬೇಕಾ? ಇನ್ನೇನು ಮತ್ತೆ, ನನ್ನನ್ನು ಮದ್ವೆಗೆ ಒಪ್ಸಿರೋಳು ನೀನೇ ತಾನೆ. ಅದೇ ಥರ ನನಗೆ ಸೂಟ್ ಆಗೋ ಅಂತ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಹೆಣ್ಣನ್ನ ನೀನೇ ಹುಡುಕ್ಬೇಕು. ಸರಿ, ನಿಮ್ಗೆ ಎಂತ ಹೆಣ್ಣು ಒಪ್ಪಿಗೆ ಹಾಕ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೇ ಹುಡುಕ್ತೀನಿ. ನನ್ನ ಅಕ್ಕನ ಸಮಾನಳಾಗಿರೋ ಅತ್ತಿಗೆನ ನಾನೇ ಆರಿಸ್ತೀನಿ. ಓಕೆನಾ? ಓಕೆ. ಸ್ಫೂರ್ತಿ, ನಿಮ್ಮಣ್ಣನ ಏನೋ ಅಂದ್ಕೊಂಡಿದ್ದೆ. ತುಂಬ ರಸಿಕ ಅವನು, ಆದರೆ ಬುದ್ಧಿ ಸ್ವಲ್ಪ ಕಮ್ಮಿ. ತುಂಬ ಬೇಗ ನನ್ನ ಬಲೆಗೆ ಬಿದ್ದುಬಿಟ್ಟ. ನೋಡ್ತಾ ಇರು ಅವನು ಹೇಗೆ ಬಕ್ರ ಮಾಡ್ತೀನಿ ಅಂತ.
ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಪೀಠಕ್ಕೆ ಹಾಕಬೇಡ. ಅದೇನು ಹೇಳಬೇಕು ಅಂತಿದೆಯೋ ಹೇಳ್ಬಿಟ್ಟು ಹೊರಡು. ಯಾಕೆ ಸರ್? ನಾನು ಕಂಡ್ರೆ ನಿಮ್ಗೆ ಇಷ್ಟೊಂದು ಅಸಹನೆ? ನೀನು ಕಂಡ್ರೆ ಅಸಹನೆ ಅಂತ ನಾನೇ ನಿನಗೆ ಹೇಳಿಲ್ವಲ್ಲ. ಬಾಯ್ ಬಿಟ್ಟು ಹೇಳಿಲ್ಲ. ಆದರೆ ಈಗಿಲ್ಲಿಂದ ಆಚೆ ಹೋದವ್ರಿಗೂ ಈಗ ಬಂದಿರೋ ನನಗೂ ತುಂಬ ವ್ಯತ್ಯಾಸ ಇದೆ ಅಂತ ನಿಮ್ಮ ಮುಖಭಾವನೆನೇ ಹೇಳ್ತಾ ಇದೆಯಲ್ಲ. ಅದು ನಿನಗೆ ಈಗಲಾದರೂ ಅರ್ಥ ಆಯ್ತಲ್ಲ. ಹೇಳು, ನೀನು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆದೆ ಅಂದ ಮಾತ್ರಕ್ಕೆ ನೀನು ನನಗಿಷ್ಟ ಆಗಬೇಕು ಅಂತೇನು ಕಾನೂನು ಇಲ್ಲ. ಕಾನೂನು ಇದೆ ಅಂತ ಇಷ್ಟಪಟ್ಟರೆ ಅದು ಕರ್ತವ್ಯ ಆಗುತ್ತೆ. ಒಬ್ಬರನ್ನ ಹತ್ರ ಮಾಡ್ಕೊಳ್ಳೋದಕ್ಕೆ ಕಾನೂನು ಬೇಕಾಗಿಲ್ಲ ಸರ್. ಮನಸ್ಸಿರಬೇಕು, ಮನಸ್ಸಲ್ಲಿ ಪ್ರೀತಿ ಇರಬೇಕು. ನೋಡು, ನಿನ್ನ ಪುರಾಣ ಕೇಳೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅದೇನು ಹೇಳಬೇಕು ಅಂತ ಬಂದಿದೆಯೋ ಅದನ್ನು ಹೇಳ್ಬಿಟ್ಟು ಹೊರಡು. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಆ ರೋಸಿ ಸುಮಾರು 2 ಗಂಟೆ ಕಾಲ ನಿಮ್ಮ ಚೇಂಬರಲ್ಲಿ ಯಾಕಿದ್ಲು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅದು ನನಗೂ ಗೊತ್ತು ಸರ್. ಅವಳಿಲ್ಲಿ ಇದ್ದಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದರೆ ನಿಮ್ಮ ಹೆಂಡತಿಗೂ ನನಗೂ ಸಂಬಂಧ ಇದೆ. ರೋಸಿಯಿಂದ ನಮ್ಮ ಅತ್ತಿಗೆಗಾಗೋ ಮೋಸ ತಡೆಯೋ ಜವಾಬ್ದಾರಿ ನನ್ನ ಮೇಲಿದೆ. ಅತ್ತಿಗೆಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾರು ನಿನ್ನ ಅತ್ತಿಗೆ? ನೇತ್ರನ. ಅವಳು ನನಗೆ ಹೆಂಡತಿ ಆದ್ಮೇಲೆ ನಿನಗೆ ಅತ್ತಿಗೆ ಆಗಿರೋದು ಅನ್ನೋದನ್ನು ಮರಿಬೇಡ. ಯಾವ ಸಂಬಂಧ ಮೊದಲಾಯ್ತು ಅನ್ನೋದು ಮುಖ್ಯ ಅಲ್ಲ, ಯಾವ ಸಂಬಂಧನ ಉಳಿಸ್ಕೋಬೇಕು ಅನ್ನೋದು ಮುಖ್ಯ. ನಿಮ್ಮ ಅತ್ತಿಗೆ ಸಂಬಂಧ ಕೊನೆವರೆಗೂ ಉಳಿಬೇಕು ಅಂದರೆ ಈಗ ತಾನೇ ಶುರು ಆಗಿರೋ ಆ ರೋಸಿ ಸಂಬಂಧನ ನೀವು ಕಡ್ದು ಹಾಕಲೇಬೇಕು. ಕಿತ್ತಾಕ್ಲಿಲ್ಲ ಅಂದ್ರೆ ಅತ್ತಿಗೆಗೆ ಅನ್ಯಾಯ ಮಾಡ್ದಾಗತ್ತೆ. ಅದರಿಂದ ನಿನಗಾಗ್ಲಿ ನನಗಾಗ್ಲಿ ಏನು ಪ್ರಯೋಜನ ಇಲ್ವಲ್ಲ. ಆದ್ರೆ ನಮ್ಮ ಅತ್ತಿಗೆಗೆ ನಷ್ಟ ಆಗತ್ತೆ. ನಮ್ಮ ಅಣ್ಣ ನಯವಂಚಕ ಅನ್ನೋದು ಪ್ರೂವ್ ಆಗತ್ತೆ. ಶಟ್ ಯುವರ್ ಮೌತ್ ಅಂಡ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಅಣ್ಣ ಪ್ಲೀಸ್, ಆ ರೋಸಿ ಒಳ್ಳೆಯವಳಲ್ಲ. ನೀನು ಅವಳ ಬಲೆಗೆ ಬಿದ್ದು ಅದಕ್ಕೆ ಮೋಸ ಮಾಡಬೇಡ. ಹೇ, ನಿನ್ನಂತ ಚಿಲ್ಡ್ರೆ ಹುಡುಗಿ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋ ಅಗತ್ಯ ನನಗಿಲ್ಲ. ಐ ಸೆಡ್ ಗೆಟ್ ಔಟ್. ಏನು ತೊಳಗಾಚೆ. ರೋಸಿ, ನಾನು ಹತ್ರ ಒಂದು ವಿಷಯ ಮಾತಾಡಬೇಕು. ಓ, ಹಳ್ಳಿ ಹುಡುಗಿಗೆ ಸ್ಪಿರಿಟ್ ಬಂದಿರೋ ಹಾಗಿದೆ. ಹೇಳು, ಏನು ವಿಷಯ? ನೀ ನಮ್ಮ ಬಾಸ್ ಜೊತೆ ನಡ್ಕೊಳ್ತಾ ಇರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಅದನ್ನ ಬಿಟ್ಬಿಡು. ವಾಟ್? ನೀನೇನು ಹೇಳ್ತಾ ಇದೀಯಾ? ನಂಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಮಾಡಿಸೋ ಅಷ್ಟು ತಾಳ್ಮೆ ನನಗಿಲ್ಲ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಮ್ಮ ಅಣ್ಣ ಮದುವೆ ಆಗಿರೋನು, ನಮ್ಮ ಅತ್ತಿಗೆ ದೇವತೆ ಅಂತವ್ರು. ಅವ್ರ ಸಂಸಾರದಲ್ಲಿ ಹುಳಿ ಹಿಂಡೋ ಪ್ರಯತ್ನ ಮಾಡಬೇಡ. ಸ್ಫೂರ್ತಿ, ಯು ಆರ್ ಇನ್ಸಲ್ಟಿಂಗ್ ಮೀ. ನಾನು ನಿನ್ನನ್ನು ಇನ್ಸಲ್ಟ್ ಮಾಡ್ತಾ ಇಲ್ಲ, ನಿನ್ನ ತಪ್ಪನ್ನ ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಒಬ್ಬ ಮದುವೆ ಆಗಿರೋ ವ್ಯಕ್ತಿ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೋತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಶಟ್ ಅಪ್. ನೀನ್ ಜಾಸ್ತಿ ಮಾತಾಡ್ತಾ ಇದೀಯ. ನಾನು ಮದ್ವೆ ಆದವನು ಇನ್ನೊಂದು ಹೆಣ್ಣನ್ನ ನಾನು ನೋಡ್ಬಾರ್ದು ಅನ್ನೋ ಪ್ರಜ್ಞೆ ನಿಮ್ಮ ಅಣ್ಣಂಗಿರ್ಬೇಕಾಗಿತ್ತು. ಆ ಪ್ರಜ್ಞೆ ಅವನಿಗೆ ಇಲ್ಲ. ಹಾಗಿದ್ಮೇಲೆ ನೀನ್ ಯಾಕೆ ಇಷ್ಟು ಚರ್ಚ್ಕೋತಾ ಇದೀಯಾ? ಸುಮ್ಮನೆ ಹೋಗಿ ನಿನ್ ಕೆಲಸ ನೋಡು. ಸದ್ಯಕ್ಕೆ ನನ್ನ ಕೆಲಸ ನನ್ನ ಅಣ್ಣನಿಂದ ನಿನ್ನನ್ನು ದೂರ ಮಾಡೋದು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣನ ಜೀವನದಿಂದ ನೀನ್ ದೂರ ಹೋಗು. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನೇ ಮಾಡ್ತೀಯಾ? ನಿನ್ನ ಏನೇ ಏನೇ ನೀನು ಮಾಡ್ತಾ ಇರೋದು? ನನ್ನ ರೋಜಿ ಮೇಲೆ ಕೈ ಮಾಡ್ತಾ ಇದೀಯಾ? ಏನೇ, ಎಷ್ಟೇ ಧೈರ್ಯ ನಿನಗೆ ನನ್ನ ರೋಜಿ ಮೇಲೆ ಕೈ ಎತ್ತುತ್ತೀಯ ನೀನು? ಅಣ್ಣ, ನಿನ್ನ ರೋಜಿನ? ಹಾ, ನನ್ನ ರೋಜಿ. ನಿನ್ಗೇನೇ ಗೊತ್ತು? ಹೇ,
ಅವಳ ಬಗ್ಗೆ ನಿನಗೆ ಏನೇ ಗೊತ್ತು? ಈ ಕಂಪ್ನಿಗೋಸ್ಕರ 6 ವರ್ಷಗಳಿಂದ ಕಷ್ಟಪಟ್ಟು ದುಡಿದಿದ್ದಾಳೆ. ಈ ಕಂಪ್ನಿಲಿರೋ 10 ಜನ VIP ಗಳಲ್ಲಿ ಇವಳು ಒಬ್ಳು. ಅದು ಅಲ್ಲದೆ ಇವಳು ನನಗೆ ತುಂಬಾ ಬೇಕಾದವಳು. ಇವಳ ಹೆಸರೆತ್ತಕ್ಕೂ ನಿನ್ನ ಯೋಗ್ಯತೆ ಬರೋದು ನೀನು ಅವಳ ಮೇಲೆ ಕೈ ಮಾಡಕ್ಕೆ ಹೋಗ್ತೀಯ? ಐ ನನ್ನ ಕಣ್ಣು ಮುಂದೆ ಇರಬೇಡ, ಹೊಟ್ಟೋಗೆ, ಹೊಟ್ಟೋಗು. ಅಣ್ಣ, ಇವಳ ಬಗ್ಗೆ ನಿಂಗೆ ಗೊತ್ತಿಲ್ಲ. ಇವಳು ನಿನ್ನ ಹಾಳು ಮಾಡೋಕೆ ಅಂತಾನೆ ಇದ್ದಾಳೆ. ಓ ಮೈ ಗಾಡ್, ನೋಡಿ ಸರ್, ನಿಮ್ಮ ಎದುರಿಗೆ ನನ್ನ ಮೇಲೆ ಎಂತ ಆರೋಪ ಹೊರಿಸ್ತಾ ಇದ್ದಾಳೆ. ಪಾಪ ಹಳ್ಳಿ ಹುಡುಗಿ, ಏನು ಗೊತ್ತಾಗಲ್ಲ. ನಯನಾಜು ಕಲ್ಯಮ್ಮ ಅಂದ್ರೆ ನನ್ಗೆ ಎಷ್ಟು ಕೆಟ್ಟದಾಗ ಬೈದ್ಲು ಗೊತ್ತಾ? ಯಾಕಮ್ಮ ಬೈದ್ಯಾ ಅಂತ ಕೇಳಿದ್ರೆ ನಂಗೆ ಹೊಡಿಯಕ್ ಬಂದ್ಲು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಸರ್? ಅಣ್ಣ, ಸುಳ್ಳು. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ಮಾತ್ರ ನೀನ್ ನಂಬೇಡ. ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ನೋಡು, ಇನ್ನು ಮುಂದೆ ನಿಂದು ಎಷ್ಟು ಕೆಲಸನೋ ಅಷ್ಟು ನೋಡ್ಕೊಂಡ್ರೆ ಒಳ್ಳೇದು. ಏನೋ ಗೆಟ್ ಲಾಸ್ಟ್. ಸಾರಿ ರೋಸ್, ಸಾರಿ. ನಿನ್ನ ಬಗ್ಗೆ ಯಾರು ಏನೇ ಅಂದರು ಅದಕ್ಕೆ ನೀನು ಯೋಚನೆ ಮಾಡಬೇಡ. ನಿನ್ನ ಪರವಾಗಿ ನಾನಿದ್ದೀನಿ. ಸ್ಫೂರ್ತಿ, ತಲೆನೋವು ಅಂತ ಹೇಳ್ದಲ್ಲ, ಬಿಸಿ ಬಿಸಿ ಕಾಫಿ ತಗೊಂಡು ಬಂದಿರಿ, ತಗೋ. ಏನೇ? ಅಮ್ಮ, ಅದು ಏನು ಅಂತ ಹೇಳಮ್ಮ. ಮನಸ್ಸೆಲ್ಲ ಇಟ್ಕೊಂಡ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಅಮ್ಮನ ಹತ್ರ ಏನು ಮುಚ್ಚಿಡಬಾರ್ದು, ಹೇಳು. ಹೇಳೆ. ಸುರೇಶ ಏನಾದರೂ ನಿನ್ನ ಹತ್ರ ಒರಟಾಗಿ ನಡ್ಕೊಂಡ? ಬರೀ ಹೊರಟಲ್ಲಮ್ಮ, ತುಂಬಾ ಕ್ರೂರವಾಗಿ ನಡ್ಕೊಂಡ. ನಡತೆ ಸರಿ ಇಲ್ದಿರೋ ಒಬ್ಳು ಸ್ಟೆನೋನ್ ವಹಿಸ್ಕೊಂಡು ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಏನ್ ಹೇಳ್ತಿದ್ಯಮ್ಮ? ಹೌದಮ್ಮ, ಸುರೇಶಣ್ಣ ತುಂಬಾ ಬದಲಾಗಿದ್ದಾನೆ. ನನ್ನ ಕಂಡ್ರಂತೂ ಉರಿದ್ ಬೀಳ್ತಾನೆ. ನನಗ್ ತುಂಬಾ ಬೈತಾನಮ್ಮ. ಅವನು ಇಷ್ಟೊಂದು ಬದಲಾಗಿದ್ದಾನ? ಸ್ಫೂರ್ತಿ, ನೀನು ನಾಳೆಯಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ. ನಮಗೆ ಗೌರವ ಇರೋದ್ ಕಡೆ ನಾವು ಕೆಲಸ ಮಾಡಿಕೊಡ್ದು, ಆ ಕೆಲಸ ಬಿಟ್ಬಿಡು. ಅದು ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲಮ್ಮ. ಯಾಕೆ ಬಿಡೋಕ್ಕಾಗಲ್ಲ? ಅವ್ನು ಕೊಡೋ ಹಿಂಸೆ ಎಲ್ಲ ಸಹಿಸ್ಕೊಳ್ತೀನಿ ಅಂತ ಅವನಿಗೇನು ಬರ್ಕೊಟ್ಟಿದ್ಯಾ? ಅದು ಹಾಗಲ್ಲಮ್ಮ. ನನಗೋಸ್ಕರ ಆ ಕೆಲಸ ನಾನು ಮಾಡಿದಿದ್ರೆ ಯಾವಾಗಲೂ ಆ ಕೆಲಸನ ಬಿಟ್ಬಿಡ್ತಿದ್ದೆ. ಅಪ್ಪಾಜಿ ಪ್ರಕಾರ ಸುರೇಶ್ ಅಣ್ಣ ತುಂಬ ಒಳ್ಳೆಯವನು. ಅವನು ನನ್ನ ಪ್ರೀತಿಯಿಂದ ನೋಡ್ಕೋತಿದ್ದಾನೆ ಅಂತ ಅಪ್ಪಾಜಿ ತಿಳ್ಕೊಂಡಿದ್ದಾರೆ. ಆದರೆ ಸುರೇಶ್ ಅಣ್ಣ ಇಂಥವ್ರು ಅಂತ ಗೊತ್ತಾದ್ರೆ ಅಪ್ಪಾಜಿಗೆ ಎಷ್ಟು ನೋವಾಗುತ್ತೆ ಹೇಳು. ಮೊದಲೇ ಕೃಷ್ಣಣ್ಣನ ವಿಷಯದಲ್ಲಿ ಅಪ್ಪಾಜಿ ತುಂಬ ನೊಂದು ಬಿಟ್ಟಿದ್ದಾರೆ. ಹಾಗಂತ ಈ ಅವಮಾನ ಎಲ್ಲ ಎಷ್ಟು ದಿನ ಅಂತ ಸಹಿಸ್ತೀಯಮ್ಮ? ಕಾಲ ಬರೋವರೆಗೂ, ಅಣ್ಣನ ಮನಸ್ಸು ಬದಲಾಯಿಸೋವರೆಗೂ, ಕಡೆ ಪಕ್ಷ ಈ ಮನೆ ಪರಿಸ್ಥಿತಿ ಸುಧಾರಿಸೋವರೆಗಾದ್ರೂ ನಾನು ಸಹಿಸ್ಕೋತೀನಮ್ಮ. ಅಮ್ಮ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಏನು ಕೇಳಮ್ಮ? ಅಮ್ಮ, ಅಣ್ಣನ ಯಾವ ವಿಷಯನೂ ಅದಕ್ಕೆ ಗೊತ್ತಾಗೋದು ಬೇಡ. ಅದಕ್ಕೆ ಅಣ್ಣನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ಆ ಭರವಸೆ ಏನಾದ್ರೂ ಸುಳ್ಳಾದ್ರೆ ಪಾಪ ಅಮ್ಮ
ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇದನ್ನೆಲ್ಲ ಹೇಗಾದ್ರೂ ನಾನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಈ ವಿಷಯ ಅದಕ್ಕೆ ಹೇಳ್ಬೇಡಮ್ಮ ಪ್ಲೀಸ್. ಎಷ್ಟು ಒಳ್ಳೆ ಮನಸ್ಸಿನಿಂದ ದೇವರು ಅದಕ್ಕೆ ನಿಂಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ.